ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಬಾಸ್ ಟಿವಿ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಇನ್ನು 2026ರಲ್ಲಿ ಸಿಂಹರಾಶಿಯವರ ಒಂದು ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ಸಿಂಹರಾಶಿಯವರ ಅಧಿಪತಿ ಮೊದಲೇ ಸೂರ್ಯ ಆಗಿರೋದ್ರಿಂದ ಸ್ವಲ್ಪ ಕೋಪದ ಸ್ವಭಾವ ಜಾಸ್ತಿ ಇರುತ್ತೆ. ಮತ್ತು ನಾನೇ ಲೀಡರ್ ಅನ್ನೋ ಥರ ಒಂದು ಮನಸ್ಥಿತಿ ಕೂಡ ನಿಮಗಿರುತ್ತೆ. ಬೇರೆಯವ್ರು ಹೇಳಿದ ಮಾತನ್ನ ಅಷ್ಟು ಸುಲಭವಾಗಿ ತೊಗೊಳ್ಳೋಂಥ ಒಂದು ಮನಸ್ಥಿತಿ ನಿಮ್ದು ಆಗಿರೋದಿಲ್ಲ. ಆದರೆ ಈ ವರ್ಷದಲ್ಲಿ ನಿಮಗೆ 2026ರಲ್ಲಿ ಹೇಗಿರುತ್ತೆ ಅಂತ ನೋಡೋದಾದರೆ ನೋಡಿ, ಮೊದಲನೇದಾಗಿ ಸಿಂಹರಾಶಿಯವರಿಗೆ ಗುರುಗ್ರಹದ ಒಂದು ಸಂಚಾರನ ನೋಡೋಣ. ಗುರುಗ್ರಹದ ಸಂಚಾರ ಅಂತ ನೋಡಿದ್ರೆ ಈಗ ನಿಮಗೆ ಪ್ರೆಸೆಂಟ್ ಸಿಚುವೇಶನಲ್ಲಿ ಗುರು ನಿಮ್ಮ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಗುರು 3 ಬದಲಾವಣೆಗಳನ್ನ 2026ರಲ್ಲಿ ಮಾಡ್ತಾನೆ. ನಿಮಗೆ ಇಯರ್ ಸ್ಟಾರ್ಟಿಂಗಲ್ಲೇ 11ನೇ ಮನೆಯಲ್ಲಿ ಗುರುವಿನ ಸಂಚಾರ ಇರೋದ್ರಿಂದ ಒಂದು ಅದೃಷ್ಟಕರವಾದ ತಿಂಗಳು ಅಂತಾನೆ ವರ್ಷ ಅಂತಾನೆ ಹೇಳ್ಬೋದು. ಈ ವರ್ಷದಲ್ಲಿ ನಿಮಗೆ ಒಳ್ಳೊಳ್ಳೆ ಅನುಗ್ರಹಗಳನ್ನ ಕೊಡ್ತಾನೆ. ನೀವು ಮಾಡಿದ ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ಸನ್ನು ತೊಗೊಂಬಂದು ಕೊಡ್ತಾನೆ. ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಒಳ್ಳೊಳ್ಳೆ ಮಾರ್ಕ್ಸ್ ತೊಗೊಳ್ಳೋವಂಥದ್ದು, ಎಕ್ಸಾಮ್ಸ್ ಬರೆಯುವಂಥದ್ದು, ಅಥವಾ ನೀವೇನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ ಅಂದರೆ ಅದರಲ್ಲಿ ಯಶಸ್ಸನ್ನು ತೊಗೊಂಬಂದು ಕೊಡ್ತಾನೆ. ಸೊ ಹಾಗಾಗಿ ಗುರುವಿನ ಒಂದು ಪರಿಣಾಮದಿಂದ ಖಂಡಿತವಾಗ್ಲೂ ನಿಮಗೆ ಒಂದು ಅದ್ಭುತವಾದ ಒಂದು ವರ್ಷ ಅಂತಲೇ ಹೇಳ್ಬೋದು. ನೋಡಿ, ಸಿಂಹರಾಶಿಯವರಿಗೆ ಉದ್ಯೋಗ ಅಂತ ಅಥವಾ ವ್ಯಾಪಾರ ಅಂತ ಬಂದಾಗ ಖಂಡಿತವಾಗ್ಲೂ ಗುರುವಿನ ಒಂದು ಸ್ಥಾನಮಾನದಿಂದ ಖಂಡಿತವಾಗ್ಲೂ ಉದ್ಯೋಗದಲ್ಲಿ ಸ್ವಲ್ಪ ನಿಮಗೆ ಅಭಿವೃದ್ಧಿ ತಂದುಕೊಡ್ತಾನೆ. ಅಂದರೆ ಪ್ರಮೋಷನ್ ಸಿಗುವಂಥದ್ದು, ಮೇಲಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಸಿಗೋದು ಕೂಡ ಆಗುತ್ತೆ. ಹಾಗೆ ಗುರು ಕೆಲವೊಂದು ಸ್ಥಾನಮಾನ ಬದಲಾದಾಗ ಒಂಚೂರು ನಿಮಗೆ ಡಿಮೋಟಿವೇಶನ್ ಕೂಡ ಆಗ್ತಾ ಇರುತ್ತೆ, ಮೇಲಧಿಕಾರಿಗಳಿಂದ ಪ್ರೆಷರ್ ಕೂಡ ಬರ್ತಾ ಇರುತ್ತೆ. ಸೊ ನೀವು ಎಲ್ಲನೂ ಕೂಡ ಮ್ಯಾನೇಜ್ ಮಾಡಬೇಕಾಗತ್ತೆ. ಮೊದಲೇ ಸಿಂಹರಾಶಿಯವರು ಎಲ್ಲನೂ ಕೂಡ ಮ್ಯಾನೇಜ್ ಮಾಡೋ ಒಂದು ಕೇಪಬಲ್ ಇರೋದ್ರಿಂದ ಖಂಡಿತವಾಗ್ಲೂ ಇದೆಲ್ಲನೂ ನೀವು ಮ್ಯಾನೇಜ್ ಮಾಡ್ತೀರಾ. ಇನ್ನು ವ್ಯಾಪಾರಸ್ಥರಿಗೂ ಕೂಡ ಅಷ್ಟೇ, ದಿಢೀರಂತ ಲಾಭ ಆಗೋದು, ದಿಢೀರಂತ ನಷ್ಟ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ವ್ಯವಹಾರನ ಮಾಡಿ, ಇದರಿಂದ ನಿಮಗೆ ಆಗೋ ನೆಗೆಟಿವಿಟಿನ ತಪ್ಪಿಸ್ಕೊಬೋದು. ಆದರೆ ಗುರುವಿನ ಒಂದು ಸಂಚಾರದಿಂದ ಖಂಡಿತವಾಗ್ಲೂ ನೀವು 2026ರಲ್ಲಿ ಒಂದು ಒಳ್ಳೆ ಹಣ ಸಂಪಾದನೆ ಮಾಡುವಂಥದ್ದು, ಒಂದು ಒಳ್ಳೊಳ್ಳೆ ಉದ್ಯೋಗ ಅವಕಾಶಗಳು ಬರುವಂಥದ್ದು, ಅಥವಾ ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿ ಆಗೋದು ಕೂಡ ಆಗ್ತಾ ಇರುತ್ತೆ. ಇನ್ನು ಗುರು ನಿಮ್ಮ 12ನೇ ಮನೆಗೆ ಸಂಚಾರ ಮಾಡಿದಾಗ ಆಗ ಒಂದು ಸ್ವಲ್ಪ ನಿಮಗೆ ನಿದ್ರೆಯಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಕೆಲಸದಲ್ಲಿ ಸ್ವಲ್ಪ ಅಡೆತಡೆಗಳಾಗುವಂಥ ಒಂದು ಸಾಧ್ಯತೆಗಳು ಕೂಡ ಆಗುತ್ತೆ. ಸೊ ಆದರೆ ನೀವೇನೆಲ್ಲ ಫಾರಿನ್ ರಿಲೇಟೆಡ್ ವರ್ಕ್ ಮಾಡ್ತಾ ಇದ್ರೆ ಅಥವಾ ವಿದೇಶ ಪ್ರಯಾಣ ಏನಾದರೂ ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಅದರಲ್ಲಿ ನಿಮಗೆ ಯಶಸ್ಸನ್ನು ತೊಗೊಂಬಂದು ಕೊಡ್ತಾನೆ ಗುರುಗ್ರಹ. ಹಾಗೆ ನಿಮ್ಮ ಲಗ್ನಕ್ಕೆ ಗುರುವಿನ ಒಂದು ಸಂಚಾರ ಆದ ನಂತರ ನಿಮಗೆ ಗುರುಬಲ ಕೂಡ ಬರುತ್ತೆ. ಈಗ ಆಲ್ರೆಡಿ ಗುರುಬಲ ನಿಮಗಿದೆ, 11ನೇ ಮನೆಯಲ್ಲಿ ಗುರು ಸಂಚಾರ ಇರೋದ್ರಿಂದ ಆಲ್ರೆಡಿ ಗುರುಬಲ ನಿಮಗಿದೆ. ಇನ್ನು 12ನೇ ಮನೆಗೆ ಬಂದಾಗ ಸ್ವಲ್ಪ ದಿನಗಳ ಕಾಲ ನೀವು ಮದುವೆ ಮುಂಜಿನ ಮಾಡದೇ ಇರೋದೇ ಒಳ್ಳೆಯದಾಗುತ್ತೆ. ಮತ್ತೆ ನಿಮ್ಮ ಲಗ್ನಕ್ಕೆ ಗುರುವಿನ ಒಂದು ಸಂಚಾರ ಆದ ನಂತರ ಕಂಕಣ ಬಲ ಕೂಡ ಬರೋಂಥ ಒಂದು ಸಮಯ ಆಗಿರುತ್ತೆ. ಸೊ ಈ ಟೈಮಲ್ಲಿ ಮದುವೆ ಮಾಡುವಂಥದ್ದು, ಗಂಡು ಹೆಣ್ಣು ಹುಡುಕಾಡುವಂಥದ್ದು, ಇದೆಲ್ಲನೂ ಕೂಡ ಶುಭ ಸುದ್ದಿಗಳನ್ನ ನೀವು ಗುರುಗ್ರಹದ ಒಂದು ಸಂಚಾರದಿಂದ ನೋಡ್ಬೋದು. ಇನ್ನು ಕೇತುವಿನ ಒಂದು ಸಂಚಾರ ಅಂತ ನೋಡೋಕೆ ಹೋದಾಗ ಕೇತು ನಿಮ್ಮ ಲಗ್ನದಲ್ಲೇ ಸಂಚಾರ ಮಾಡ್ತಿರೋದ್ರಿಂದ ಆಲ್ರೆಡಿ ನೀವೀಗ ಕೆಲವೊಂದು ನೋವುಗಳನ್ನ ಬಾಧೆನ ಅನುಭವಿಸ್ತಾ ಇರ್ತೀರ. ಅಂದರೆ ಕೆಲವೊಂದು ಆಪ್ರೇಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ಸ್ವಲ್ಪ ಬಾಯಿಗೆ ಸಂಬಂಧಪಟ್ಟಿದ್ದು, ಅಂದರೆ ಬಾಯಲ್ಲಿ ಹುಣ್ಣಾಗೋದು, ಉಳ್ಕಲಾಗುವಂಥದ್ದು, ಹಲ್ಲಿ ನೋವು ಬರುವಂಥದ್ದು, ಇದು ಕೂಡ ನಿಮ್ಮ ಜೀವನದಲ್ಲಿ ಆಲ್ರೆಡಿ ನೀವು ಈಗ ಅನುಭವಿಸ್ತಾ ಇರ್ತೀರ. 2026ರಲ್ಲೂ ಕೂಡ ಅದು ಕಂಟಿನ್ಯೂ ಆಗುತ್ತೆ. ಹಾಗೆ ಒಳ್ಳೆ ಜ್ಞಾನನ ಕೊಡ್ತಾನೆ. ಆದರೆ ನೀವೇನಾದರೂ ಒಂದು ವಿಷಯನ ತಿಳ್ಕೊಬೇಕು, ಯಾವುದಾದ್ರೂ ಒಂದು ಹೊಸ ವಿದ್ಯೆನ ಕಲಿಬೇಕು ಅಂದರೆ ಖಂಡಿತವಾಗ್ಲೂ ಅದಕ್ಕೆ ನಿಮಗೆ ಪ್ರಚೋದನೆ ಮಾಡ್ತಾನೆ, ಒಳ್ಳೆ ಜ್ಞಾನನ ತೊಗೊಂಬಂದು ಕೊಡ್ತಾನೆ. ಸೊ ಇದು ತುಂಬ ಒಂದು ಖುಷಿ ಪಡುವಂಥ ವಿಷಯ ಕೇತುವಿನ ಒಂದು ಅನುಗ್ರಹದಿಂದ. ಕೇತುವಿನ ಬದಲಾವಣೆಯ ನಂತರ ಸ್ವಲ್ಪ 12ನೇ ಮನೆಗೆ ಕೇತು ಹೋಗೋದ್ರಿಂದ ಸ್ವಲ್ಪ ಸ್ಲೀಪಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ, ನಿಮಗೆ ನಿದ್ದೆ ಸರಿಗೆ ಬರೋದಿಲ್ಲ, ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗುವಂಥದ್ದು, ಅಥವಾ ಅದೇ ಮತ್ತು ನಿಮಗೇನು ಈಗ ಹಲ್ಲು ನೋವು ಬರೋದು, ಬಾಯಲ್ಲಿ ತೊಂದರೆ ಆಗೋದು, ಗಂಟಲು ನೋವು ಬರೋದು, ಇದು ಕಂಟಿನ್ಯೂ ಆಗುತ್ತೆ ಕೇತುವಿನ ಒಂದು ಸಂಚಾರದ ನಂತರನೂ ಕೂಡ. ಇನ್ನು ರಾಹುವಿನ ಸಂಚಾರ ಅಂತ ನೋಡೋಕೆ ಬಂದಾಗ ರಾಹು ನಿಮ್ಮ 8ನೇ ಮನೆಯಲ್ಲಿ 7ನೇ ಮನೆಯಲ್ಲಿ ರಾಹುವಿನ ಒಂದು ಸಂಚಾರ ನಡೀತಾ ಇದೆ. ಸೊ ರಾಹುವಿನ ಸಂಚಾರದಿಂದ ಏನಾಗ್ತಿದೆ ಅಂದರೆ ನಿಮ್ಮ ದಂಪತಿಗಳ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂದಿರುತ್ತೆ. ಸ್ವಲ್ಪ ನೀವು ಮೊದಲೇ ಕೋಪಿಷ್ಠರಾಗಿರ್ತೀರ ಸಿಂಹರಾಶಿಯವರು, ನೀವೇ ರ್ಯಾಶಾಗಿ ಮಾತಾಡೋದು, ಅಥವಾ ನೀವು ಆಡುವಂಥ ಕೆಲವೊಂದು ಮಾತನ್ನ ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗ್ದಿರಾ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರೋಂಥ ಒಂದು ಸಿಚುವೇಶನ್ ಆಲ್ರೆಡಿ ನಿಮಗೆ ಕ್ರಿಯೇಟ್ ಆಗಿದೆ. ಅದು ಮುಂದಕ್ಕೂ ಕೂಡ ನಡೀತಾ ಹೋಗ್ತಾ ಇರುತ್ತೆ. ರಾಹುವಿನ ಒಂದು ಸಂಚಾರ ಬದಲಾದ ನಂತರ ಸ್ವಲ್ಪ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದೊಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುತ್ತೆ. ರಾಹುವಿನ ಸಂಚಾರದಿಂದ ನಿಮ್ಗೆ ಏನೇ ಈ ಥರ ಬದಲಾವಣೆಗಳಾಗ್ತಿದ್ರು ಕೂಡ ಬೇರೆ ಬೇರೆ ಗ್ರಹಗಳಿಂದ ನಿಮಗೆ ಖಂಡಿತವಾಗ್ಲೂ ಒಳಿತಾಗ್ತಾ ಹೋಗ್ತಾ ಇರುತ್ತೆ. ಸೊ ಅದ್ರದ್ದೇ ಬಗ್ಗೆನೇ ನೀವು ಆಲೋಚನೆ ಮಾಡೋದು ಬೇಡ. ಇನ್ನು 8ನೇ ಮನೆಯಲ್ಲಿ ಶನಿಯ ಒಂದು ಸಂಚಾರ ಇರೋದ್ರಿಂದ ಸ್ವಲ್ಪ ನಿಮಗೆ ಹಣ ಅಂದರೆ ಹಣದ ಅರಿವು ಯಾವ ರೀತಿ ಬರುತ್ತೆ ಅಂತಂದರೆ ದಿಢೀರಂತ ಹಣ ಬರೋದು, ದಿಢೀರಂತ ಲಾಸ್ ಆಗುವಂಥದ್ದು, ಅಥವಾ ನಿಮ್ಗೇನಾದರೂ ಗುಪ್ತ ಸಂಬಂಧಗಳೇನಿತ್ತು ಅಂತಂದರೆ ಅದು ಬಹಿರಂಗ ಆಗುವಂಥದ್ದು, ಅಥವಾ ಗುಪ್ತ ರೋಗಗಳು ಬರೋವಂಥದ್ದು, ಇದೆಲ್ಲನೂ ಕೂಡ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಏನಾದರೂ ನಿಮಗೆ ಆ ಥರ ಆರೋಗ್ಯ ಸಮಸ್ಯೆಗಳು ಬಂದಾಗ ದಯವಿಟ್ಟು ಅದನ್ನು ವೈದ್ಯರ ಸಲಹೆ ತೊಗೊಳ್ಳೋದ್ರಿಂದ ಆಗೋ ನೆಗೆಟಿವಿಟಿನ ನೀವು ಖಂಡಿತವಾಗ್ಲೂ ತಪ್ಪಿಸ್ಕೊಬಹುದು. ಹಾಗೆ ನಿಮ್ಗೇನು ನಾನು ಹೇಳ್ತಿದ್ದೆ, ಹಣದ ಅರಿವು
ನೀವು ಚೆನ್ನಾಗಿರುತ್ತೆ, ದಿಢೀರಂತ ಹಣ ಬರುತ್ತೆ ಅಂತ ಹೇಳಿದೆ, ಹಾಗೆ ಖರ್ಚು ಕೂಡ ಜಾಸ್ತಿ ಆಗಿರುತ್ತೆ. ಸೊ ನೀವು ಅದನ್ನು ಅವಾಯ್ಡ್ ಮಾಡ್ಕೊಬೇಕಾಗತ್ತೆ. ಸುಮ್ಮನೆ ಏನಕ್ಕೋ ಖರ್ಚು ಮಾಡಿಬಿಡೋದು, ಅವಶ್ಯಕತೆ ಇಲ್ಲದಿರೋದನ್ನೆಲ್ಲ ತೊಗೊಂಡು ಇಟ್ಕೊಳ್ಳೋದು, ಇದರಿಂದ ಹಣದ ಅರಿವು ನಿಮಗೆ ಬರ್ತಾ ಇದೆ ಅಂತಂದ್ಬಿಟ್ಟು ಏನೇನೋ ಎಕ್ಸ್ಪೆನ್ಸಿವ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಮುಂದಕ್ಕೆ ತೊಂದರೆಗಳಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ, ಯಾಕಂದರೆ ದಿಢೀರಂತ ಯಾವುದೇ ರೀತಿಯಾದ ಖರ್ಚು ಬರ್ಬೋದು ನಿಮಗೆ, ನೀವು ಅದು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಿರೋದಿಲ್ಲ. ಸೊ ಆ ಸಮಯದಲ್ಲಿ ನಿಮಗೆ ತುಂಬ ಡಿಫಿಕಲ್ಟ್ ಆಗೋದ್ರಿಂದ ಇವಾಗೇ ಸ್ವಲ್ಪ ಹಣದ ಉಳಿತಾಯದ ಬಗ್ಗೆನೂ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ನಿಮ್ಮ ರಾಶಾಧಿಪತಿ ಆಗಿರುವಂತಹ ಸೂರ್ಯನ ಒಂದು ಅನುಗ್ರಹಕ್ಕೋಸ್ಕರ ನೀವು ಏನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಸೂರ್ಯನಿಗೆ ಅರ್ಘ್ಯ ಕೊಡುವಂಥದ್ದು, ಆದಿತ್ಯ ಹೃದಯ ಪಾರಾಯಣ ಮಾಡೋದು, ಇದನ್ನೆಲ್ಲನೂ ಮಾಡ್ಕೊಳ್ಳೋದ್ರಿಂದ ಸೂರ್ಯನ ಒಂದು ಅನುಗ್ರಹ ಚೆನ್ನಾಗಿರುತ್ತೆ. ಮೊದಲೇ ಅವನು ನಿಮ್ಮ ರಾಶಾಧಿಪತಿ ಆಗಿರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಎಲ್ಲ ರೀತಿಯಿಂದನೂ ಕೂಡ ನಿಮಗೆ ಸಾಥ್ ಕೊಡ್ತಾ ಹೋಗ್ತಾನೆ. ಹಾಗೆ ಗುರುವಿನ ಒಂದು ಅನುಗ್ರಹಕ್ಕೋಸ್ಕರ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಕಡಲೆಕಾಳಿಂದ ಮಾಡಿರೋ ಖಾದ್ಯಗಳನ್ನ ಜಾಸ್ತಿ ಮಾಡ್ಕೊಂಡು ತಿನ್ನಿ. ಹಾಗೆ ಗುರುವಿನ ಒಂದು ಬೀಜ ಮಂತ್ರಗಳನ್ನ ಪಠನೆ ಮಾಡ್ಕೊಳ್ಳಿ. ಕೇತು ಆಲ್ರೆಡಿ ನಿಮಗೆ ಲಗ್ನದಲ್ಲಿರೋದ್ರಿಂದ ಗಣಪತಿನೇ ಹೆಚ್ಚು ಆರಾಧನೆ ಮಾಡಿ, ಬೀದಿ ನಾಯಿಗಳಿಗೆ ಆಹಾರನ ಅರ್ಪಿಸಿ. ಇದರಿಂದ ನಿಮಗೆ ಕೇತುವಿನ ಪರಿಣಾಮದಿಂದ ಏನು ನೆಗೆಟಿವಿಟಿ ಆಗಿದೆ ಅದರಿಂದ ನೀವು ಈಚೆ ಕಡೆಗೆ ಬರ್ಬೋದು. ಇನ್ನು ರಾಹುವಿನ ಒಂದು ಅನುಗ್ರಹಕ್ಕೋಸ್ಕರ ದುರ್ಗಾದೇವಿಯ ಆರಾಧನೆ ಮಾಡುವಂಥದ್ದು, ದುರ್ಗಾ ಸಪ್ತಶತಿ ಓದುವಂಥದ್ದು, ಲಲಿತ ಸಹಸ್ರನಾಮ ಕೇಳುವಂಥದ್ದು, ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ನಿಮಗೆ ರಾಹುವಿನ ಒಂದು ಅನುಗ್ರಹ ಚೆನ್ನಾಗಾಗುತ್ತೆ. ಇನ್ನು ಶನೈಶ್ವರನ ಒಂದು ಅನುಗ್ರಹಕ್ಕೋಸ್ಕರ, ಯಾಕೆಂದರೆ ಶನಿ ನಿಮ್ಮ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಸ್ವಲ್ಪ ಕಾಯಿಲೆಗಳನ್ನು ಕೂಡ ತೊಗೊಂಬಂದು ಕೊಡ್ತಾನೆ. ಹಾಗಾಗಿ ಸ್ವಲ್ಪ ಬಡವರಿಗೆ ದಾನ ಧರ್ಮ ಮಾಡುವಂಥದ್ದಾಗಿರ್ಬೋದು, ಅಥವಾ ನೀವು ಮಾಡ್ತಿರೋ ಕೆಲಸದಲ್ಲಿ ಸ್ವಲ್ಪ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡುವಂಥದ್ದು. ನೀವು ಎಷ್ಟು ನಿಯತ್ತಾಗಿ ಕೆಲಸ ಮಾಡ್ತೀರಾ, ಎಷ್ಟು ಎಫರ್ಟಾಗಿ ಕೆಲಸ ಮಾಡ್ತೀರಾ, ಅಷ್ಟೇ ನಿಮಗೆ ಒಳ್ಳೆ ಫಲಗಳನ್ನ ಶನಿದೇವ ಕೊಡ್ತಾನೆ. ಸೊ ಹಾಗಾಗಿ ಅದನ್ನು ನೀವು ಮರಿದಿರ ಮಾಡಬೇಕಾಗುತ್ತೆ. ಇನ್ನು ನೀವು ತಿರುನೆಲ್ಲಾರಿನಲ್ಲಿರುವಂತಹ ಶನೈಶ್ವರನ ದೇವಸ್ಥಾನಕ್ಕೆ ಒಂದು ಸತಿ ಹೋಗಿ ಅಭಿಷೇಕನ ಮಾಡಿಸ್ಕೊಂಡು ಬನ್ನಿ ನಿಮ್ಮ ಹೆಸರಲ್ಲಿ. ಖಂಡಿತವಾಗ್ಲೂ ನಿಮಗಿರುವಂಥ ಕೆಲವೊಂದು ನೆಗೆಟಿವಿಟಿಯಿಂದ ನೀವು ಈಚೆ ಕಡೆಗೆ ಬರ್ಬೋದು. ಸೊ ಇದೆಲ್ಲದನ್ನು ಕೂಡ ನೀವು ಮರಿದಿರ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೂ ಕೂಡ ಒಂದು ಒಳ್ಳೆ ಸಮಯ ಬಂದಿದೆ. ಎಜುಕೇಷನಲ್ಲಿ ಖಂಡಿತವಾಗ್ಲೂ ಮುಂದುವರ್ತೀರಾ. ಒಂದು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸಾಕು, ಖಂಡಿತವಾಗ್ಲೂ ನೀವು ಒಂದು ಒಳ್ಳೆ ಮಾರ್ಕ್ಸ್ನ ತೊಗೊತೀರಾ. ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಒಂಚೂರು ಗಮನ ಹರಿಸ್ಬೇಕಾಗುತ್ತೆ, ನೆಗ್ಲೆಕ್ಟ್ ಮಾಡಬೇಡಿ. ಇದಿಷ್ಟು ಬಿಟ್ಟರೆ ಸಿಂಹರಾಶಿಯವರಿಗೆ 2026ರಲ್ಲಿ ಎಲ್ಲ ರೀತಿಯಿಂದನೂ ಒಂದು ಶುಭವಾಗಿರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.